3 ದಿನ ಅಲ್ಲ 30 ದಿನ ಮಾಡಿದ್ರೆ ಅದೇ ಹಣೆ ಬರ ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತು. ಕೊಟ್ಬಿಡಿದ್ರೆ ಪ್ರಾಬ್ಲಮ್ ಇಲ್ಲಲ್ಲ, ಈ ಪ್ರಾಬ್ಲಮೇ ಬರ್ತಾರೆ. ಅದನ್ನೇ ಹೇಳಿದ್ದು ನೀವು ದಡ್ರು ಜಾಣರು ಅಂತ. ಪಾಪ ಇಕ್ಕಟ್ಟು ಸಿಗಾಕ್ಸಿರೋದು ಯಾರು? ಸಿದ್ದರಾಮಯ್ಯನವರು. ಸರ್ಕಾರ ಬೀಳಿಸ್ಬೇಕು ಅಂತ ಕಳೆದ 1.5 ವರ್ಷದಿಂದ ನನಗೊಂದು ಒಂದು ಅನುಮಾನ ಇದೆ, ಕುತೂಹಲ ಅಲ್ಲ. DK ಶಿವಕುಮಾರ್ ಕರ್ನಾಟಕಕ್ಕೆ ಸಿಎಂ ಅಥವಾ ಡೆಲ್ಲಿಗೆ ಸಿಎಂ ಅಂತ. ಅವ್ರು ಇಲ್ಲಿದ್ದಕ್ಕಿಂತ ಜಾಸ್ತಿ ಡೆಲ್ಲಿಲಿ ಇದ್ದಿದೆ ಜಾಸ್ತಿ. ಈಗ ಆಯ್ತಪ್ಪ ಎಲ್ಲವೂ ಮುಗ್ದೋಯ್ತು, ಕ್ಯಾಬಿನೆಟ್ ಮಾಡಿದ್ರು ಅಂದ್ರೆ ಈಗ ಯಾವ್ದೋ ಒಂದೊಂದು ನಿಡ್ಕೊಂಡು ಡೆಲ್ಲಿಗೆ ಓಡೋಗೋದು ಅಂದ್ರೆ ಇಲ್ಲಿ ಆಡಳಿತ ಯಂತ್ರದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಅಂತ ಗೊತ್ತಾ ನಿಮಗೆ? ಗೌರ್ಮೆಂಟ್ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ ಗೊತ್ತಾ? ಬರೀ ಬಾಯಿ ಮಾತಿಗೆ ಹೇಳದ ಬಿಜೆಪಿ ಸೆಷನ್ ಮಾಡಕ್ ಬಿಡ್ಲಿಲ್ಲ, ಬರ ಇದೆ, ನೆರೆ ಇದೆ, ಮತ್ತೊಂದಿದೆ. ನೀವು ಮಾಡ್ರಿ, ಅವ್ರು ಮಾಡಕ್ ಆಗಲ್ಲ ಅಂದ್ರೆ ನೀವು ಮಾಡಿ. ನೀವು ಬರೀ ಡೆಲ್ಲಿಗೆ ಹೋಗದೆ ಆಗ್ಬಿಟ್ರೆ ಅಲ್ಲೇ ನಿಂತ್ಕೊಂಡು ಗೆದ್ಬಿಟ್ರಿ. ನೀವು ಇಲ್ಲಿ ಯಾಕೆ ಬರ್ತೀರಾ? ನೋಡಿ ಮೇಡಮ್, ಈ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಚಂಡರಿದ್ದಾರೆ, ಅವ್ರಿಗೆ ಗೊತ್ತಿದೆ, ಪ್ರತಿಯೊಂದು ಅರಿವಿದೆ. ಆದ್ರೆ ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿದೆ. ನಮ್ ಚೀನಾರಾಮ್ ಹೊಗಳಿಕೆ ಅಲ್ಲ, ನಮ್ ಚೀನಾರಾಮ್ ಎಲ್ ಬೋರ್ಡ್ ಹೇಳಿದ್ರಲ್ಲ, ಎಲ್ ಬೋರ್ಡ್ 10ರಷ್ಟು ಅವ್ರು ಕೆಲಸವಂತ ವ್ಯವಸ್ಥೆ ಇದೆ. ಈ ರಾಜ್ಯದ ಪ್ರತಿಯೊಂದು ಹಳ್ಳಿಗಳ ಹೆಸರನ್ನ ಹೇಳ್ತಾರೆ, ಪ್ರತಿಯೊಬ್ಬರ ನಾಯಕರು ಐಡೆಂಟಿಫೈ ಮಾಡ್ತಾರೆ. ಈಗ 2 ದಿವಸದಿಂದ ಪ್ರತಿಯೊಬ್ಬ ಕ್ಷೇತ್ರದ ಶಾಸಕರ ವಿಚಾರಗಳನ್ನ ನಿನ್ನೆಯಿಂದ ಕೇಳ್ತಾ ಇದ್ದಾರೆ. ಕೇಳ್ಕೊಂಡು ಏನ್ ತೀರ್ಮಾನ ಮಾಡ್ಬೇಕು ಹೇಳಿದ್ರೆ ನನ್ನ ಹೊಟ್ಟೆ ತುಂಬುತ್ತಾ? ಅವ್ರ ಹೆಸರು ಹೇಳಿದ್ರೆ ಹೊಟ್ಟೆ ತುಂಬ ಪ್ರಶ್ನೆ ಅಲ್ಲ ನಾ ಹೇಳ್ತಾ ಇರೋದು. ಆದ್ರೆ ಅವ್ರು ಮಾತನಾಡುವ ವಿಚಾರದಲ್ಲಿ ಒಪ್ಪಲಿಲ್ಲ. ಆದ್ರೆ ಮುಖ್ಯಮಂತ್ರಿಗಳು ಸರಿಯಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಅವ್ರು ಡೆಲ್ಲಿಗೆ ಹೋಗ್ಬೇಕು, ಏನ್ ವಿಚಾರವನ್ನ ಮಾಡ್ತಾ ಇದ್ದಾರೆ. ಈ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ, ರಾಜ್ಯದ ಜನತೆ ಅರಿವಿದೆ. ಹಾಗಾಗಿ ನಮಗೆ 136 ಸೀಟ್ ಕೊಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ ಮತ್ತೆ ನಾವು 228 ಚುನಾವಣೆ ಮಾಡ್ತೇವೆ. ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಹೈಕಮಾಂಡ್ ಅಲ್ಲಿದ್ದಾರೆ. ಈಗ ಸಿದ್ದರಾಮಯ್ಯನವರು ಹೈಕಮಾಂಡ್ ಅಲ್ಲಿದ್ದಾರೆ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವಕಾಶವನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಗೊತ್ತಿದೆ, ಹೈಕಮಾಂಡ್ ಅವರೇ. ಈಗ ರಾಜ್ಯದ ಹೈಕಮಾಂಡ್, ದೇಶದ ಹೈಕಮಾಂಡ್ ವಿಚಾರದಲ್ಲಿ ಹಾಕಿದ್ರೆ ನೀವು ವೈಯಕ್ತಿಕ ಅನ್ಕತ್ತೀರಾ? ನಾನೇನ್ ಮಾಡ್ಲಿ? ಸಿದ್ದರಾಮಯ್ಯ ಅವ್ರು ಹಿರಿಯರು, ಅವರ ಮಾರ್ಗದರ್ಶನ ತಗೋಬೇಕು ನಿಜ. ಯಡಿಯೂರಪ್ಪನ್ ಕಣ್ಣೀರ್ ಹಾಕೊಂಡ್ ಮನೆ ಕಳ್ಸಿದ್ರಿ, ಅವ್ರು ಹಿರಿಯರಲ್ವಾ? ಅವಾಗ ಅದು ಯಾರೇ ಅಧಿಕಾರದಲ್ಲಿ ಇದ್ದಾಗ ಬಿಟ್ರೆ. ಈಗ ಎಷ್ಟೋ ಸ್ಕೂಲ್ಗಳಲ್ಲಿ ಟೀಚರ್ ಟ್ರಾನ್ಸ್ಫರ್ ಆದ್ರೆ ಸ್ಕೂಲ್ ಮಕ್ಕಳೆಲ್ಲ ವಿಚಾರದಲ್ಲಿ ಗೊತ್ತಿದೆ. ಒಳ್ಳೆ ಕೆಲಸ ಹಾಕೊಂಡ್ ರಾಜೀನಾಮೆ ಕೊಡ್ಲಿಲ್ಲ ಸಿದ್ದರಾಮಯ್ಯ, ಕಣ್ಣೀರ್ ಹಾಕೊಂಡ್ ರಾಜೀನಾಮೆ ಕೊಡ್ಲಿಲ್ಲ. ಆದ್ರೆ ಯಡಿಯೂರಪ್ಪನ ಹತ್ರ ಕಣ್ಣೀರ್ ಹಾಕಿಸ್ಬಿಟ್ರಿ ನೀವು. ಅವ್ರು ರಾಜೀನಾಮೆ ಕೊಡಬೇಕಾದ್ರೆ ಕಣ್ಣೀರ್ ಹಾಕಿಲ್ಲ, ಗೋಲ್ ಹೊಡ್ಕೊಂಡು ದೇಶಕ್ಕೆ ಸಿದ್ದರಾಮಯ್ಯನವರ ಮಾದರಿ ಹೈಕಮಾಂಡ್ ರೋಲ್ ಕಾಲ್ ಯಾರು ಕೊಡ್ತಾರೆ, ಯಾರು ದುಡ್ಡು ಕೊಟ್ಟಿದ್ದಾರೆ, ಅವ್ರಿಗೆ ಸರ್ಕಾರದಲ್ಲಿ ಮಂತ್ರಿ ಮಾಡ್ತೀವಿ ಅಂತ ನಾವ್ ಹೇಳಿದ ಮಾತಲ್ಲ ಇದು, ಅವರ MLA ಮಂತ್ರಿ ಹೇಳಿದ ಮಾತುಗಳಿದು. ಈಗ ಸಿದ್ದರಾಮಯ್ಯ ಅವರ ಕೋಟ ಅಟ್ಲೀಸ್ಟ್ ಈ ಕೊನೆ ಹಂತದಲ್ಲಿ ವರ್ಕ್ ಆಗುತ್ತಾ? ಮುನಿಸ್ಕೊಂಡಿರೋದಂತೂ ಕಾಣಿಸ್ತಾ ಇದೆ. ಮುನಿಸ್ಕೊಂಡಿದ್ದಾರೆ, ಅವರ ಮಾತುಗಳು ನಡೀತಾ ಇಲ್ಲ. ಅವ್ರು ತಿಳ್ಕೊಂಡಷ್ಟು, ಅವ್ರ ನಿರೀಕ್ಷೆ ಮಾಡಿದಷ್ಟು ಅಷ್ಟು ನಡೀತಾ ಇಲ್ಲ ಅಂತ ಅವ್ರಿಗೂ ಗೊತ್ತಿದೆ. ಅದಕ್ಕೋಸ್ಕರನೇ ಮೊನ್ನೆ ಅವರು ಆತರ ಮಾತಾಡಿದ್ದು, ರಾಜಕೀಯ ಕೆಟ್ಟು ಹೋಗಿದೆ, ಇಲ್ಲಿ ಭ್ರಷ್ಟಾಚಾರಗೊಂಡಿದೆ, ನಾನು ರಾಜಕೀಯದಲ್ಲಿ ಚುನಾವಣಾ ರಾಜಕೀಯದಲ್ಲಿ ಇರೋದಿಲ್ಲ ಹಾಗೆ ಅಂತೇಳಿ. ಇದನ್ನ ಮೊದಲೇ ಸರ್ತಿ ಹೇಳಿಲ್ಲ ಅವರು. ಚುನಾವಣಾ ರಾಜಕೀಯದಿಂದ ಹಿಂದಕ್ಕೆ ಸರಿತಾನೆ ಅಂತೇಳಿ ಇದು 3ನೇ ಬಾರಿ 4ನೇ ಬಾರಿ ನಿಂತ್ಕೊಂಡಿದ್ದಾರೆ. ಬಟ್ ಎನಿವೇಸ್ ದಟ್ ಟೆಲ್ಸ್ ಸಮಥಿಂಗ್. ಅದು ನಡೀತಾ. ಬಟ್ ಈ ಸದ್ಯದ ಮಟ್ಟಿಗೆ ಇವೆಲ್ಲ ಪ್ರಯೋಗಗಳ ಆದಮೇಲೆ ಆ ಪ್ರಯೋಗಗಳಿಂದ ಪರಿಣಾಮ ಇಷ್ಟು ಗೊಂದಲ ಏರ್ಪಾಟಾದಾಗ ಸದನದ ಒಳಗೆ, ಸದನದ ಹೊರಗೆ, ಪಕ್ಷದ ಒಳಗೆ, ಪಕ್ಷದ ಹೊರಗೆ ಎಲ್ಲ ಮಟ್ಟದಲ್ಲೂ ಗೊಂದಲ ಏರ್ಪಾಟಾದಾಗ ಪಾರ್ಟಿ ಹೈಕಮಾಂಡ್ ವಿಲ್ ಹ್ಯಾವ್ ಟು ಗಿವ್ DK ಶಿವಕುಮಾರ್ ಅ ಫ್ರೀ ಹ್ಯಾಂಡ್. ಯಾಕೆ ಹೇಳ್ತೇನೆ ಕೇಳಿ. ಇನ್ನು ಮುಂದಿನ 2 ವರ್ಷ ಅಥವಾ 3 ವರ್ಷ ಕೇಂದ್ರ ಸರ್ಕಾರ, ನಾವು ಲೋಕಸಭೆ ಚುನಾವಣೆ ಲೆಕ್ಕಾಚಾರ ಮಾಡಿದ್ರೆ ಕೇಂದ್ರದಲ್ಲೂ ಕೂಡ NDA ಚುನಾವಣಾ ಲೆಕ್ಕಾಚಾರದಲ್ಲೇ ತೊಡಗಿದೆ. ಡಿಲಿಮಿಟೇಷನ್ ಮತ್ತೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂದ್ರೆ ಇಟ್ ಈಸ್ ಸಿಂಪ್ಲಿ ರೀಇಂಜಿನಿಯರಿಂಗ್ ಎಲೆಕ್ಟ್ರಲ್ ಮ್ಯಾಥಮೆಟಿಕ್ಸ್. ಆ ಗಣಿತದಲ್ಲಿ ಅವರು ಬ್ಯುಸಿ ಆಗಿದ್ದಾರೆ. ಹಾಗಿರುವಾಗ ಇಲ್ಲಿಯೂ ಒಬ್ಬ ಗಣಿತಜ್ಞೆ ಬೇಕಾಗ್ತದೆ. ಇಲ್ಲಿ ನಮ್ಮ ಗಣಿತವನ್ನು ನೆಟ್ಟಗೆ ಅರ್ಥ ಮಾಡಿಕೊಂಡು ಇಲ್ಲಿ ಏನು ಲೆಕ್ಕಾಚಾರ ಮಾಡ್ಬೇಕನ್ನೋ ಒಂದು ಆ ನಿಟ್ಟಿನಲ್ಲಿ ಯೋಚನೆ ಮಾಡಬಲ್ಲಂತ ಒಬ್ಬ ನಾಯಕ ಬೇಕಾಗ್ತದೆ. ಬಿಯಾಂಡ್ ಆಲ್ ಇಫ್ಸ್ ಅಂಡ್ ಬಟ್ಸ್, ಮೋಸ್ಟ್ ಇಂಪಾರ್ಟೆಂಟ್ಲಿ ಪೊಲಿಟಿಕಲ್ ಮ್ಯಾಥಮೆಟಿಕ್ಸ್ ಅನ್ನ ಮಾಡಬಲ್ಲಂತ ನಾಯಕ. ಇದ್ರ ಜೊತೆಗೆ
ಇನ್ನೊಂದು ಪ್ರಶ್ನೆ ಆಡ್ ಮಾಡ್ಬಿಡ್ತೀನಿ. ಆ ಗಣಿತ ಇವ್ರು ಅರ್ಥ ಮಾಡ್ಕೊಳ್ಳೋಷ್ಟೊತ್ತಿಗೆ ಟೈಮ್ ಆಗಲ್ವಾ? Yes. ಇವ್ರು ಅಲ್ಲಿಂದ ಅಲ್ಲಿಗೆ ತೆಗೆದು ಹಾಕಿದ್ರೆ ಸಿದ್ದರಾಮಯ್ಯ ಅವ್ರನ್ನ ಪಕ್ಕಕ್ಕಿಡೋಣ, ಉಳ್ದಂತೆ ನಾವು ಕ್ಯಾಬಿನೆಟ್ ರೀಶಫಲ್ ಅಂತ ಹೋಗ್ತಾ ಇದ್ರೆ ಇವ್ರು ಇನ್ನೂ ಪ್ರಾದೇಶಿಕವಾರು ನಾವು ಸಮಾನತೆ ತರ್ತೀವಿ, ಲಿಂಗ ಸಮಾನತೆ ತರ್ತೀವಿ, ಅಲ್ಲಿ ಸರಿ ಮಾಡ್ತೀವಿ, ಈ ಜಾತಿ ಸರಿ ಮಾಡ್ತೀವಿ ಅಂತ ಹೋದ್ರೆ ಆಡಳಿತಾತ್ಮಕವಾಗಿ ಹೆಂಗ್ ಪರಿಣಾಮ Absolutely. ಬೀರುತ್ತೆ? ಆ ಅಪಾಯ ಇದೆ ನಾನು ಅದೇ ಹೇಳಕ್ ಹೊರಟಿದ್ದು. ಇದೇ ಒಂದು ಲೆಕ್ಕಾಚಾರದಲ್ಲಿ ಅವಧಿ ಪೂರ್ತಿ ಆಗ್ಬಿಟ್ರೆ ಜನ ಇನ್ನೂ ಸಫರ್ ಆಗ್ತಾರೆ, ಆಡಳಿತ ನಿರ್ಲಕ್ಷ್ಯಗೊಳಗಾಗ್ತದೆ. ಆ ಒಂದು ಸವಾಲು ಡಿ ಕೆ ಶಿವಕುಮಾರ್ ಅವರು ಎದುರು ಇದೆ. ಬಹುಶಃ ಈ ಒಂದು ಬಾರಿ ಸಂಪುಟ ಪುನರ್ರಚನೆ ಆದ ಮೇಲೆ ಡಿ ಕೆ ಶಿವಕುಮಾರ್ ವಿಲ್ ಹ್ಯಾವ್ ಟು ಮ್ಯಾನೇಜ್ ಬೋತ್ ಗವರ್ಮೆಂಟ್ ಅಂಡ್ ಆಲ್ಸೋ ಮ್ಯಾಥಮೆಟಿಕ್ಸ್, ಎರಡನ್ನೂ ಕೂಡ ಮ್ಯಾನೇಜ್ ಮಾಡಬೇಕಾಗ್ತದೆ. ಬಟ್ ದಟ್ಸ್ ಅ ಬಿಗ್ ಆಸ್ಕ್, ದಟ್ಸ್ ಅ ಬಿಗ್ ಟಾಸ್ಕ್.